ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬಂದಿರೋದು ನಮ್ಮೂರಿನ ರಥೋತ್ಸವ, ನಮ್ಮ ಹೆಮ್ಮೆಯ ರಥೋತ್ಸವ, ಈ ಒಂದು ಕಾರ್ತಿಕೋತ್ಸವ ಸಮಾರಂಭ. ಈ ಒಂದು ಕಾರ್ತಿಕೋತ್ಸವಕ್ಕೆ ನಾವು ಬಂದು 12 ವರ್ಷ ಆಗಿತ್ತು. ಈ ಒಂದು ವರ್ಷ ನಾವು ನಮ್ಮೂರಿಗೆ, ಹುಟ್ಟೂರಿಗೆ, ನಾವು ಬೆಳೆದು ದೊಡ್ಡವರಾಗಿದ್ದಂಥ ಈ ಊರಿಗೆ ನಾವು ಬಂದಿದ್ದೀವಿ. ಈ ಒಂದು ಊರಲ್ಲಿ ಇದೇ ಒಂದು ಮಹೋತ್ಸವದ ಒಂದು ದೊಡ್ಡ ಸಮಾರಂಭನೇ ಅಂತ ಹೇಳ್ಬೋದು. ಈ ಒಂದು ಕಾರ್ತಿಕೋತ್ಸವ ನಮಗಂತೂ ತುಂಬಾ ಸ್ಪೆಷಲ್ಲು. ಈ ಒಂದು ಕಾರ್ತಿಕೋತ್ಸವನ ನೆರವೇರ್ಸೋಕ್ಕೆ ಪ್ರತಿಯೊಂದು ಮನೆಗಳಿಂದನೂ ಪ್ರತಿಯೊಬ್ಬ ಯುವಕರು ಕೂಡ ಆಗಮಿಸ್ತಾರೆ. ಎಲ್ಲೇ ಯಾವುದೇ ಜಾಗದಲ್ಲಿದ್ರೂ ಈ ಒಂದು ದಿನಕ್ಕೆ ಕಾಯ್ತಾ ಕುತೂಹಲದಿಂದ ಬರ್ತಾರೆ. ಪ್ರತಿಯೊಂದು ಮನೆಗಳಿಂದನೂ ಎಲ್ಲ ನಮ್ಮ ನೆಂಟರಸ್ಥರು ಪ್ರತಿಯೊಬ್ಬರೂ ಸಂಬಂಧಿಕರು ಈ ಒಂದು ದಿನ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಈ ಒಂದು ಹಬ್ಬ 3 ದಿನ ನಡೆಯುವಂಥದ್ದು. 3 ದಿನದಲ್ಲಿ ವಿಧವಾದ ಹಬ್ಬ ಆಚರಣೆಗಳು ಇಲ್ಲಿ ನಡೆಯುತ್ತೆ. ಮೊದಲನೇದಾಗಿ ನಾವು ಈ ಒಂದು ರಥೋತ್ಸವನ ಏನು ನೋಡ್ತಾ ಇದ್ವಿ, ಇದೇ ಒಂದು ರಥ ತುಂಬ ಪುರಾತನವಾದ ಈ ಒಂದು ರಥ. ಇದು ಬರ್ತಾ ಪೀಳಿಗೆಗೂ ಒಂದು ಮೈಲಿಗಲ್ಲನ್ನೇ ಮಿಂಚಿಸ್ಕೊಂಡು ಹೋಗ್ತೈತೆ. ಈ ಒಂದು ರಥೋತ್ಸವನ ನೋಡೋದಕ್ಕೆ ಸುತ್ತಮುತ್ತ 10 ಹಳ್ಳಿಗಳು ನೆರವೇರಿಸುತ್ತೆ. ಇಲ್ಲಿ ಈ ಒಂದು ರಥೋತ್ಸವನ ಸಂಬಂಧಿಕರು ಪ್ರತಿಯೊಬ್ಬರು ಬಂದು ಈ ಒಂದು ರಥೋತ್ಸವನ ಸಂಪೂರ್ಣವಾಗಿ ಇಲ್ಲಿ ನಡೆಯುವಂಥದ್ದು ಭಕ್ತಾದಿಗಳೆಲ್ಲ ಹನುಮಂತನ ಭಕ್ತಾದಿಗಳು, ಇಲ್ಲಿ ಬಜರಂಗ ಭಕ್ತಾದಿಗಳು, ಇಲ್ಲಿ ಉರುಳು ಸೇವೆ, ತೆಂಗಿನಕಾಯಿ ಸೇವೆ ಮತ್ತು ಬಾಳೆಹಣ್ಣಿನ ಸೇವೆ ಅಂತ ವಿಧವಾದ ಸೇವೆಗಳು ಇಲ್ಲಿ ನೆರವೇರಿಸಿಕೊಡ್ತಾರೆ. ಅದರ ಜೊತೆಗೆ ಈ ಒಂದು ರಥೋತ್ಸವನ ಇಲ್ಲಿ ಹನುಮಂತನ ಸನ್ನಿಧಿಯಿಂದ ನೆಕ್ಸ್ಟು ಪಾದಗಟ್ಟೆ ಅನ್ನೋ ಒಂದು ಜಾಗದವರೆಗೂ ಈ ಒಂದು ಪ್ರಸಾರ ಆಗುತ್ತೆ. ಈ ಒಂದು ರಥ 1 ಕಿಲೋಮೀಟ್ರ್ವರೆಗೂ ಈ ಒಂದು ರಥ ಪ್ರಸಾರ ಆಗುತ್ತೆ. ಅಲ್ಲಿವರೆಗೂ ಹೋಗಿ ಪುನಃ ವಾಪಸ್ಸು ಈ ಒಂದು ಜಾಗಕ್ಕೆ ಬಂದು ಬಿಡ್ತಾರೆ. ಇದು ನೋಡ್ತಾ ಇರ್ಬೋದು. ಇಲ್ಲಿ ನಾವು ಅಂದ್ಕೊಂಡಾಗೆ ಪ್ರತಿಯೊಂದು ಮಳಿಗೆಗಳು ಮತ್ತು ಸಂಭ್ರಮಕ್ಕೆ ಏನೇನು ಬೇಕೋ ತುಚ್ಚು ಕಮ್ಮಿ ಇಲ್ಲದೆ ಪ್ರತಿಯೊಂದು ಅಂಗಡಿಗಳಾಗಲಿ ಮಳಿಗೆಗಳಾಗಲಿ ಒಂದು ದೊಡ್ಡ ಸಂಭ್ರಮನೇ, ಒಂದು ಸಡಗರನೇ ಇಲ್ಲಿ ನೆರವೇರುವಂಥದ್ದು. ಅದ್ರ ಜೊತೆಗೆ ಈ ಒಂದು ರಥೋತ್ಸವದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಂದಿ ಕುಣಿತ. ಈ ಒಂದು ನಂದಿ ಕುಣಿತ ಸುತ್ತಮುತ್ತ ಯಾವೊಂದು ಜಾಗದಲ್ಲೂ ನಮಗೆ ಕಾಣಿಸಲ್ಲ. ಈ ಒಂದು ಹಳೆ ಪುರಾತನ ಕಾಲದಿಂದನೂ ಇದು ಸಾಮಾನ್ಯ ಏನಲ್ಲ. ಈ ಒಂದು ಕುಣಿತನ ಬರೀ ಶಕ್ತಿ ಇದ್ದರೆ ಸಾಲದು, ಅದಕ್ಕೆ ಅನುಭವನೂ ಬೇಕಾಗುತ್ತೆ. ಈ ಒಂದು ಅನುಭವನ ಎಲ್ರಿಗೂ ಸಿಕ್ಕಲ್ಲ. ಅವರು ಪ್ರತಿ ವರ್ಷವೂ ತಮ್ಮ ಇಷ್ಟಾರ್ಥವಾಗಿ ಈ ಒಂದು ನಂದಿ ಕುಣಿತನ ಕುಳಿಸಿ ಸಂಭ್ರಮಿಸ್ತಾರೆ. ಇದೇ ಈ ಒಂದು ಜಾತ್ರಾ ಮಹೋತ್ಸವದ ಅತ್ಯುತ್ತಮವಾದ ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಇದನ್ನು ನಾವು ನೋಡೋದಕ್ಕೆ ನಮ್ಮ ಕಣ್ಣು ಸಾಲದು, ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನಮ್ಮ ಪೀಳಿಗೆನೂ, ನಮ್ಮ ಮುಂದಿನ ಪೀಳಿಗೆನೂ ಇದೇ ಒಂದು ಸಂಭ್ರಮದಿಂದ ಈ ಸಂಭ್ರಮ ಸಡಗರನ ಅನುಭವಿಸುತ್ತೆ. ಒಂದು ಸಂತೋಷಕರವಾದ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ಸಂಭ್ರಮನ ಇಲ್ಲಿಗೆ ಮುಗಿಯಿದೆ. ಇನ್ನು 3 ದಿನಗಳ ಕಾಲ ಈ ಒಂದು ಸಂಭ್ರಮನ ಹಂಗೆ ಬಿಡಿದಿಟ್ಕೊಂಡು ಸಂಪೂರ್ಣವಾಗಿ ಹಬ್ಬನ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಮನೆಯೂ ತುಂಬಿ ತುಳ್ಕಾಡುತ್ತೆ. ಪ್ರತಿಯೊಂದು ಮನೆಯೂ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಎಲ್ಲ ಸಂಬಂಧಿಕರು ಈ ಒಂದು ಹಬ್ಬಕ್ಕೆ ಪ್ರತಿಯೊಂದು ಮನೆಯಲ್ಲೂ ಆಗಮಿಸಿ ಸಂಭ್ರಮದಿಂದ ಸಡಗರನ ಸಂತೋಷ ಪಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಹಾರನ ತಂದುಬಿಟ್ಟು ಅವರ ಇಷ್ಟಾರ್ಥದ ಅವರ ಅನುಕೂಲಕ್ಕೆ ತಕ್ಕಂತೆ ಹಾರಗಳನ್ನ ಇಲ್ಲಿ ದೇವರಿಗಾಗಿ ಮೀಸಲಾಗಿ ತೊಗೊಂಬರ್ತಾರೆ, ರೆಡಿ ಮಾಡಿಸ್ಕೊಂಡು ತೊಗೊಂಬರ್ತಾರೆ. ಅದರ ಜೊತೆಗೆ ಇಲ್ಲಿ ನಾವು ನೋಡೋವಂಥದ್ದು, ಇಲ್ಲಿ ಬರ್ತಾ ಇರೋವಂಥ ಹಾರ ಇದು ಬಂದು 15,000 ರೂಪಾಯಿಗಳು. ಈ ಒಂದು ಹಾರನ ನಮ್ಮ ಹನುಮಂತನ ಸನ್ನಿಧಿಗೆ, ಹನುಮಂತನ ರಥಕ್ಕೆ ನಮ್ಮ ಹನುಮಂತರಾಯರು ಈಗ ಆಗಮಿಸ್ತಾ ಇದ್ದಾರೆ. ಈ ಒಂದು ದೇವರು ಈ ಒಂದು ರಥದಲ್ಲಿ ಇಟ್ಬಿಟ್ಟು ಮೆರವಣಿಗೆ ರೂಪದಲ್ಲಿ ಒಂದು ಪ್ರಸಾರ ಆಗುವಂಥದ್ದು ಪ್ರಾರಂಭ ಆಗಿ
ಸಾವಿರಾರು ಭಕ್ತಾದಿಗಳು ಬಂದು ಈ ಒಂದು ರಥನ ಹರಕೆಯ ರೂಪದಲ್ಲಿ ಅವರಿಗೆ ಇಷ್ಟಾರ್ಥವಾಗಿ ಅವರು ಈ ಒಂದು ರಥನ ಎಳೆಯುತ್ತಾ ಮೆಲುಕು ಹಾಕುತ್ತಾ ಹೋಗ್ತಾರೆ. ಇದಂತೂ ತುಂಬಾ ನಮ್ಮೂರಿನ ಹೆಮ್ಮೆಯ ರಥ ಅಂತಲೇ ಹೇಳ್ಬೋದು. ಈ ಒಂದು ರಥನ ನೋಡೋಕ್ಕೆ ಸಂಬಂಧಿಕರು, ನಮ್ಮ ಜೊತೆಗಾರರು ಪ್ರತಿಯೊಬ್ಬರೂ ಅವ್ರದ್ದೇ ಆದ ವಿಧಾನದಲ್ಲಿ ಈ ಒಂದು ರಥನ ಪ್ರೇರೇಪಿಸ್ತಾ ನಡೆಸ್ಕೊಳ್ತಾ ಹೋಗ್ತಾಯಿದ್ದಾರೆ. ಇದಂತೂ ತುಂಬಾ ಒಂದು ಸಂತೋಷವಾದ ವಿಚಾರ ಅಂತಲೇ ಹೇಳ್ಬೋದು. ಈ ಒಂದು ರಥಕ್ಕೆ ನಾವು ಬಂದಿರೋದು ನಮಗಂತೂ ತುಂಬಾ ಖುಷಿ. ನಿಮಗೂ ಖುಷಿಯಾಗಿದ್ದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ರಥಕ್ಕೆ ಆಶೀರ್ವಾದ, ಹನುಮಂತನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಇವನು ನಮ್ಮ ದೋಸ್ತ ಬೋಲ್ ಮುಗ್ತಾನೆ ನನ್ನ ದೋಸ್ತ. ಇವನೊಬ್ಳು ನಡೆಯಲೇ ಬೆಪ್ಪ ತುಂಬ ನಡ್ರಿ ದಡ್ದದೆ ಬರ್ರಿ ತುಂಬ ಬರ್ರಿ. ಇವನು ಅಡಿಗೆ ಬಟ್ ಅಡಿಗೆ ಮಾಡಲಿಲ್ಲ ಅಷ್ಟೇ. ಅಡಿಗೆ ಮಾಡ್ಬೇಕಾಗಿತ್ತು ನನ್ನ ಮಗನೇ, ಬಟ್ ಮಾಡಲಿಲ್ಲ ನನ್ನ ಮಗ.